ಯಾಕವಿ ಇದಕ್ಕಿದಂಗೆ ಅವನ್ ಕೇಳ್ತಿದ್ಯಾ? ನೀನ್ ಏಳು ಸಾನಕ್ಕ, ನಿಂಗೆ ಕಾಳಿ ಅಂದ್ರೆ ಏನ್ ಅನಿಸ್ತದೆ? ನೋಡವಿ, ಅವನು ಸಂಬಂಧದಾಗೆ ಸೋದ್ರ ಮಾವನೇ ಇರ್ಬೋದು, ಆದ್ರೆ ನಾವಿಬ್ರು ಒಳ್ಳೆ ಸ್ನೇಹಿತರಾಗಿದ್ವಿ. ಅವನ್ ಮನ್ಸ್ನಾಗೆ ನನ್ ಬಗ್ಗೆ ಏನ್ ಅಭಿಪ್ರಾಯ ಅದೋ ಅದ್ ನನಗ್ ಗೊತ್ತಿಲ್ಲ, ಆದ್ರೆ ನನ್ ಮನ್ಸ್ನಾಗ ಅವನ್ ಬಗ್ಗೆ ಯಾವ ಅಭಿಪ್ರಾಯನೂ ಇಲ್ಲ. ಹಂಗಾರೆ ನೀನು ಕಾಳಿನ ಪಿರುತೆ ಮಾಡ್ತಿಲ್ವಾ ಸಾನಕ್ಕ? ನನ್ ಜೀವನದಾಗೆ ಪಿರುತಿ ಸಂಸಾರ ಅನ್ನೋ ಪುಟ ಎಲ್ಲ ಮುಗ್ದೋಗೋದೆ ಕಣವಿ. ಅದನ್ನ ಮತ್ತೆ ತೆರೆಯೋ ಪ್ರಯತ್ನನ ನಾನ್ ಮಾಡಕ್ಕಿಲ್ಲ. ತಿಟ್ಟ ಹೇಳ್ತಿದ್ಯಾ? ಯಾಕೆ, ನನ್ ಮ್ಯಾಕ್ ನಂಬಿಕೆ ಇಲ್ವೇ? ನೋಡು ಪಲ್ಲವಿ, ಅವನು ನನ್ ಮೆಸ್ನಾಗೆ ಕೆಲಸ ಮಾಡ್ತಾನ ಆಟೆ. ನನ್ ಮನ್ಸ್ನಾಗ ಅವನ ಬಗ್ಗೆ ಯಾವ ಅಭಿಪ್ರಾಯನೂ ಇಲ್ಲ. ಹಂಗಾದ್ರೆ ನಾನ್ ಕಾಳಿನ ಪಿರುತಿ ಮಾಡಿದ್ರೆ ನಿಂಗೆ ಏನು ಅಭ್ಯಂತರ ಇಲ್ಲ ಅಲ್ವಾ ಅಕ್ಕ? ಏನು, ಏನ್ ಕಾಳಿನ ಪಿರುತಿ ಮಾಡ್ತಿದ್ಯಾ? ಹೌದು ಸಾನ ಅಕ್ಕ, ಅವನ್ ಒಳ್ಳೆತನ ನಂಗೆ ಸ್ಯಾನೆ ಇಷ್ಟ ಆಗ್ಬಿಟ್ಟದೆ. ಇದಕ್ಕೆ ಕಾಳಿ ಒಪ್ಕೊಂಡವನ? ನಮ್ಮವ್ವ ಬೈದೋಳೆ ಅಂತ ನನ್ ಮ್ಯಾಗ ಗುರ್ರ ಅಂತವನೆ. ಮನ್ಸಾಗ್ ಪಿರುತಿ ಇದ್ರು ನಾಟಕ ಆಡ್ತವನ ಅಂತ ಅನ್ಮಾನ. ಸಾನಕ್ಕ, ನನ್ ಪಿರುತಿಗೆ ನೀನ್ ಬೆಂಬಲ ಕೊಡ್ತೀಯಾ? ಖಂಡಿತವಾಗ್ಲೂ ಕೊಡ್ತೀನಿ ಕಣವಿ. ನೀವಿಬ್ರು ಸುಖವಾಗಿರ್ತೀನಿ ಅಂತಂದ್ರೆ ಮೊದ್ಲು ಖುಷಿ ಪಡೋದೆ ನಾನು. ಹಂಗಾರೆ ಸಾನಕ್ಕ, ನೀನೇ ಹೋಗಿ ಕಾಳಿತವ್ ನನ್ ಪಿರುತಿ ವಿಷಯ ಮಾತಾಡಿ ನನ್ನ ಒಕ್ಕೋ ಅಂತ ಹೇಳ್ತೀಯಾ? ನೋಡ್ ಪಲ್ಲವಿ, ಯಾವ್ದೇ ಪಿರುತಿನ ಬಲವಂತವಾಗಿ ಪಡ್ಕೊಳಕ್ ಆಗಕ್ಕಿಲ್ಲ. ನೀನ್ ಹೇಳಿದ್ರೆ ಅವ್ನ್ ಕೇಳ್ತಾನೆ ಸಾನಕ್ಕ. ತೆಪ್ಪು ಕಣವಿ, ಪಿರುತಿ ವಿಚಾರವಾಗಿ ಯಾರು ಶಿಫಾರಸ್ ಮಾಡಬಾರ್ದು. ನೀನೇ ಒಂದ್ಕಿತ ಪ್ರಯತ್ನ ಪಡು. ನಾನ್ ಪ್ರಯತ್ನ ಪಡ್ತೀನಿ ಅಕ್ಕ, ಆದ್ರೂ ಒಂದೇ ಒಂದ್ಕಿತ ನೀನ್ ಮಾತಾಡು ಪ್ಲೀಸ್. ಸರಿ, ಒಂದ್ ಮಾತ್ ಏಳ್ ನೋಡ್ತೀನಿ. ಸಾನಕ್ಕ, ಥ್ಯಾಂಕ್ ಯು. ಯಂಗು ಸ್ನೇಹಂಗ್ ಮಾತ್ರ ಅಡ್ಗೆ ಮಾಡ್ತವ್ನೆ. ಇದೇ ಒಳ್ಳೆ ಚಾನ್ಸು. ಇವ್ನು ಅಡ್ಗೆ ಮಾಡಿ ಅದ್ಮ್ಯಾಕೆ ನನ್ನ ಕೆಲ್ಸನ ನಾನು ಮುಗಿಸ್ಬೇಕು. ಏಯ್, ನೀನೇನು ಮಾಡ್ತಾ ಇದೀಯ ಇಲ್ಲಿ? ಅದು ನೀರು ಕುಡಿಯೋಕೆ ಅಂತ ಬಂದಿದ್ದೆ. ಅಡುಗೆ ಮಾಡಿದ್ಯಲ್ಲ, ಘಮ ನೋಡಿದ್ರೆ ಹಬ್ಬದ ಅಡುಗೆನೇ ಮಾಡ್ದಂಗೈತೆ. ಏಯ್, ಅದು ಬಸ್ರಿ ಹುಡುಗಿಗೆ ಬಡಿಸೋದು, ನೀನು ಕಣ್ಣು ಹಾಕಬೇಡ. ನಾನೇನು ಕಣ್ಣಾಗ್ತಾ ಇಲ್ಲ, ಘಮ ನೋಡಿ ಹಂಗನ್ಸ್ತು, ಹೇಳ್ದೆ ಆಟೆಯ.
ಆಯ್ತು ಬಿಡು, ನಾನು ಹೋಯ್ತೀನಿ. ಲೇ ಸ್ನೇಹ, ಇವತ್ತು ನಿಮ್ಮಪ್ಪ ಮಾಡಿರೋ ಅಡುಗೆಯಿಂದನೇ ನೀನು ನಿನ್ನ ಮಗು ಸಾಯ್ತಿರೋ ಕಣೆ. ಏನ್ ಕಂಟಿ, ನಿಮ್ಮ ತಾಯಿ ಜಾಗಕ್ಕೆ ನೀನೇ ನಿಂತ್ಕೋಬೇಕು ಅಂತಿದೀಯಾ? ತಮಾಷೆ ಮಾಡ್ಬೇಡಿ ಅಧ್ಯಕ್ಷರೇ. ಓದಕ್ ಬರ್ದಿರೋರೆಲ್ಲ ಎಲೆಕ್ಷನ್ ಅಲ್ಲಿ ನಿಂತ್ಕೊಂಡು ಜನರ ಸೇವೆ ಮಾಡ್ತಾರಾ? ಏ ರಾಧಾ, ನಿಂದೆಷ್ಟಿದೆಯೋ ಅಷ್ಟನ್ನ ನೋಡ್ಕೋ, ಅಷ್ಟನ್ನ ಮಾತ್ರ ಮಾತಾಡು. ನನ್ ಗಂಡನ ಬಗ್ಗೆ ಮಾತಾಡೋ ಯೋಗ್ಯತೆನೂ ನಿನ್ಗಿಲ್ಲ. ನಾನೇನ್ ತಪ್ಪಾಗಿ ಮಾತಾಡ್ತಿಲ್ಲ ಸ್ನೇಹ. ಗಂಟಿ ಓದು ಬರಹ ಗೊತ್ತಿಲ್ಲ, ಅನಕ್ಷರಸ್ಥ ಅಂತ ಮನವರಿಕೆ ಮಾಡ್ತಿದ್ದೀನಿ. ನಾನು ನಿನ್ ತರ ಕುತಂತ್ರಿ ಅಲ್ಲ. ಜಾಗ ಸಿಕ್ಕಿದ ಕೂಡಲೇ ಟವಲ್ ಹಾಕ್ಬಿಟ್ಟು ನಾನು ಕೊಡ್ತೀನಿ ಅನ್ನಕ್ಕೆ. ಎಲ್ಲಿ ಏನ್ ಮಾಡಬೇಕು ಏನ್ ಮಾಡಬಾರ್ದನ್ನೋ ವಿವೇಕ ನಿನ್ಗಿಂತ ಸಾನೆ ನನಗೆ ಅದೇ. ನಾನ್ ನಿನ್ಗೆ ನೋವು ಮಾಡ್ಬೇಕು ಅಂತ ಹಾಗೆ ಹೇಳಿಲ್ಲ ಕಂಟಿ. ನನ್ ವಿರುದ್ಧ ನಿಲ್ಲೋ ತಾಕತ್ತಿದೆ ಅಂದಲ್ಲ, ಅದಕ್ಕೆ ಹಾಗೆ ಹೇಳ್ದೆ ಅಷ್ಟೇ. ಹೌದು, ನೀನ್ ನಿಲ್ಲಿಲ್ಲ ಅಂದ್ರೆ ಬೇರೆ ಯಾರು ನಿಲ್ತಾರೆ? ನನ್ ಬಂಗಾರನ ಸ್ಥಾನದಾಗೆ ಸ್ನೇಹ ಅವ್ರು ನಿಲ್ತಾರೆ.